ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ ಶ್ರೀ ಸೀತಾಳಯ್ಯನ ಗಿರಿಯಲ್ಲಿ ಶ್ರೀ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ರಥೋತ್ಸವವು ಸಹಸ್ರಾರು ಭಕ್ತರ ನಡುವೆ ವಿಜೃಂಭಣೆಯಿಂದ ಜರುಗಿತು. ಸುತ್ತಮುತ್ತಲಿನ 10 ಹಳ್ಳಿಗಳಿಂದ ಸಹಸ್ರಾರು ಮಂದಿ ಭಕ್ತರು ಬೆಳಗ್ಗೆ 8ರಿಂದಲೇ ಸೀತಾಳಯ್ಯನಗಿರಿ ಏರಲು ಆರಂಭಿಸಿದರು. ನಾಡು ಎಂದು ಕರೆಯಲ್ಪಡುವ ಆಯಾ ಭಾಗದ ಊರಿನ ಮುಖಂಡರ ಸಮ್ಮುಖದಲ್ಲಿ ನಾಡಿನವರು ವಾದ್ಯದ ಮೂಲಕ ಹರಕೆ ಹೊತ್ತು ನಡೆದರು. ಮಧ್ಯಾಹ್ನ 12 ಆಗುತ್ತಿದ್ದಂತೆ ಸೀತಾಳಯ್ಯನಗಿರಿ ಬಣ್ಣ ಬಣ್ಣದ ಬಟ್ಟೆ ಧರಿಸಿದ್ದ ಭಕ್ತರಿಂದ ಚೆಲುವಿನ ಚಿತ್ತಾರ ಮೂಡಿತು. ನೆತ್ತಿ ಸುಡುವ ಬಿರು ಬಿಸಿಲಿದ್ದರೂ ಮಹಿಳೆಯರು ಮಕ್ಕಳಾದಿಯಾಗಿ 10,000ಕ್ಕೂ ಹೆಚ್ಚು ಜನರು ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ತೊಟ್ಟು ಜಾತ್ರೆಯನ್ನು ಸಂಭ್ರಮಿಸಿದರು. ಹತ್ತಿಗುಂಡಿ, ಚನ್ನಗೊಂಡನಹಳ್ಳಿ, ಹಿರೇಕೊಳಲೆ, ಉಳುವಾಗಿಲು, ಚಿಕ್ಕೊಳಲೆ, ಚಿಕ್ಕಮಗಳೂರು, ಅರಿಶಿನಗುಪ್ಪೆ, ಕೈಮರ ಸೇರಿದಂತೆ ಹೊರ ಜಿಲ್ಲೆಗಳಿಂದಲೂ ಭಕ್ತಾದಿಗಳು ಆಗಮಿಸಿದ್ದರು. ಮೂರೂರು ನಾಡು, ಐದೂರು ನಾಡು ಹಾಗೂ ಏಳೂರು ನಾಡಿನ ಜೊತೆಗೆ ರಥೋತ್ಸವದಲ್ಲಿ ಭಾಗವಹಿಸಿದರು.
ಬೆಳಗ್ಗೆ ಸುಮಾರು 8 ಗಂಟೆ ಸುಮಾರಿಗೆ ಶ್ರೀ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಉತ್ಸವಕ್ಕೆ ಅಂತೇಳಿ ನಾಡಾಗಿ ಮೂರೂರಿನವರು ಫಸ್ಟ್ ಬರ್ತಾರೆ. ಕಬ್ಬನಹಳ್ಳಿ, ಹಿರೇಕೊಳಲೆ, ನರಗನಹಳ್ಳಿ ಈ ಗ್ರಾಮದವರೆಲ್ಲ ಸೇರಿ ಮೂರೂರು ಗ್ರಾಮದವರು ಫಸ್ಟು ಬಂದು ಈ ದೇವಸ್ಥಾನಕ್ಕೆ ನಾಡಾಗಿ ಬಂದು ಛತ್ರಿ ಓಡಿಸ್ಕೊಂಡು ಬಂದು ನಾಡಾಗಿ ಬಂದು ಸೇರ್ತಾರೆ. ನಂತರ ಸ್ವಾಮಿ ಇದು ಪೌಳಿ ಸುತ್ತ 3 ಸುತ್ತು ಬಂದುಬಿಟ್ಟು ತೀರ್ಥ ಪ್ರಸಾದ ತಗೊಂಡು ಅವ್ರು ಹೋಗಿ ಮೂಲ ಅಲ್ಲಿ ಅವ್ರದ್ದು ಕಟ್ಟೆ ಇದೆ ಅಲ್ಲಿ ಕೂರ್ತಾರೆ. ಅದು ನಂತರದಲ್ಲಿ ಮೇಲ್ಗದ್ದಿಗೆ ಮುಳ್ಳಪ್ಪ ಸ್ವಾಮಿ ಅಂತ ಮುಳ್ಳಯ್ಯನಗಿರಿಯಿಂದ ಮುಳ್ಳಪ್ಪ ಸ್ವಾಮಿಯವರ ಪಾಲ್ಕಿಯನ್ನು ಬೆರಳೂರು ಗ್ರಾಮದವರು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಸ್ವಾಮಿ ಪೌಳಿಯಲ್ಲಿ ಬಂದು ಒಂದು ಸುತ್ತು ಬಂದ ನಂತರ ಮೇಲಿರ್ತಕ್ಕಂಥ ಮುಳ್ಳಪ್ಪ ಸ್ವಾಮಿ ಕಟ್ಟೆಯಲ್ಲಿ ಕೂರಿಸ್ತಾರೆ. ನಂತರದಲ್ಲಿ ಐದೂರು ಗ್ರಾಮದ ನಾಡು ಬರುತ್ತೆ. ಅದರ ಜೊತೆಗೆ ಉಳುವಾಗಲಿನ ಕೆಂಚರಾಯ ಸ್ವಾಮಿ ಅಡ್ಡೆನೂ ಕೂಡ ಇರುತ್ತೆ. ಐದೂರು ನಾಡು ನಾವು ಕೆಳಗೆ ಭೂತಪ್ಪನ ಗುಡಿಯಿಂದ ಕೆಳಗಿರ್ತೀವಿ. ನಂತರದಲ್ಲಿ ಮಠದಿಂದ ಇಲ್ಲಿ ಐನರು ಏನಿರ್ತಾರೆ ಪುರೋಹಿತರು, ಅವರು ವಾದ್ಯಗೋಷ್ಠಿ ಸಮೇತವಾಗಿ ಬಂದು ನಮ್ಮನ್ನು ಶ್ರೀ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ರಥೋತ್ಸವಕ್ಕೆ ನೀವು ಬರಬೇಕು ಅಂತ ಕರೆಯೋದ್ರ ಮೂಲಕ ತೀರ್ಥ ಪ್ರಸಾದ ತಂದು ಐದೂರು ನಾಡಿನ ಏನು ಒಂದೊಂದು ಗ್ರಾಮದಿಂದ ಒಬ್ಬೊಬ್ಬರಿಗೆ ಪೇಟ ಹಾಕ್ಕೊಂಡು ಬಂದಿರ್ತಾರೆ. ಅವರಿಗೆ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಾನದಲ್ಲಿ ತಂದಂಥ ಹೊಂಬಾಳೆಯನ್ನು ಇಟ್ಟು ತೀರ್ಥ ಪ್ರಸಾದವನ್ನು ಕೊಟ್ಟು ನಂತರ ಸ್ವಾಮಿ ಉತ್ಸವಕ್ಕೆ ಬರಬೇಕು ಅಂತೇಳಿ ಕರೀತಾರೆ.